ಜೋಡತ್ರಿ ಅಣ್ಣ ತಮ್ಮ ಅದಲ್ಲ ಟ್ರಿಕ್ ಅಂದ್ರೆ ಇಲ್ಲೇ ಇರೋದು. ಅರ್ಶಿಣ ಸುಡ್ಬೇಕದು ಎಣ್ಣೆ ಒಳಗ. ನಮ್ ಶಾಸ್ತ್ರಿ ಹೋಟ್ಲ ಸ್ಪೆಷಲ್ ಒಗ್ಗರಣೆ ಮಿರ್ಚಿ ಇದು. ಒಗ್ಗರಣೆ ಸರ್ ಇದು ನಮ್ ದೊಡ್ಡಪ್ಪರ್ ಕೊಟ್ಟದ್ರಿ. ಕೈಗೂ ಪಾತ್ರೆಗೂ ಏಕಾಗಿರ್ಬೋದು. ಅಜ್ಜಿ ಗತ್ತು ಹೆಂಗತ್ತಂದ್ರೆ ಕಚ್ಚಿ ಹಾಕಿ ಮೆಣಸಿನ್ಕಾಯಿ ಹಾಕ್ತಿರ್ಲ ಅಲ್ಲ ನೋಡಿ, ಕಚ್ಚಿ ಹಾಕೊಂಡು ಗತ್ತಿನಲ್ಲಿ ಹಾಕ್ತಿದ್ರು ನೋಡಿ. ತುಂಬಾ ಹೃದಯದಿಂದ ಬರ್ತಾರಲ್ಲ ನಮ್ಮ ಹೋಟ್ಲಿಗೆ. ಎಂತ ದೇವರುಗಳು ಸರ್ ನಾವು. ಶಾಸ್ತ್ರಿ ಹೋಟ್ಲದು ನೋಡ್ರಿ ಇವಾಗ ರೆಡಿ ಆಯ್ತು ನೋಡ್ರಿ. ನೋಡಿ ಒಂದ್ ಪ್ಲೇಟ್ ಒಗ್ಗರಣೆ ಮೆಣಸಿನ್ಕಾಯಿ 40 ರೂಪಾಯಿ ಒಂದ್ ಪ್ಲೇಟ್ ನಮ್ಮಲ್ಲಿ. ಅಪ್ಪ ಪುಡಿ ಮೇಲೆ ಹಾಕ್ಯಾರೆ ಮಜಾ ಬರ್ತದೆ. ಎಲ್ಲ ಅತಿರಥ ಮಾಲತ್ರ ಎಲ್ಲಾ ಫೋಟೋ ಇದಾವೆ ಇಲ್ಲಿ. ಅವರೆಲ್ಲ ನಿಂತು ಚಪ್ಪಾಳಿ ಹೊಡೆದಂಗೆ ಐತೆ ಫೀಲಿಂಗ್. ಈ ಹೊಸಪೇಟೆ ಸೊಂಡೂರು ನೀರಿನ ಮಹಿಮೆ ರೀ ತುಂಗಭದ್ರಾ. ಹಂಗಾಗಿ ಆ ಮೆಣಸಿನ್ಕಾಯಿ ಹಿಂಗ್ ಬೆಳೆದಿರ್ತಾವ, ಎಷ್ಟು ಉದಯ ಇರ್ತದೆ. ವೀಕ್ಷಕರೇ, ಹೊಸಪೇಟೆ ವಿಜಯನಗರ ಜಿಲ್ಲೆ ನಾವು ಮತ್ತೆ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಅಪ್ಪಟ ಒದ್ದದೆ ತೋರಿಸೋದು ಅದು ಹೊಸಪೇಟೆ ಅಂದ್ರೆ ಮಂಡಾಳಗಣಿ ಮಿರ್ಚಿ. ಮಂಡಾಳಗಣಿ ಮಿರ್ಚಿ ಇಲ್ಲಿ ಅದ್ಭುತವಾಗಿ ಒರಿಜಿನಲ್ ಶೈಲಿಯಲ್ಲಿ ಸಿಗಬೇಕು ಅಂದ್ರೆ ಶಾಸ್ತ್ರಿ ಹೋಟ್ಲಿಗೆ ಬರಬೇಕು. ಕೊಟ್ರೇಶ್ವರು ಮತ್ತು ಮಂಜುನಾಥರು ಅಣ್ಣ ತಮ್ಮ 1998ರಿಂದ ದೀಪಾಯನ್ ಸ್ಕೂಲ್ ಹತ್ರ ಒಂದು ಸಣ್ಣ ಫುಡ್ ಕಾರ್ಟಿಂದ ಶುರು ಮಾಡಿದ ಒಂದು ಜರ್ನಿ ನಾವು ಆಗಲೇ ಪಡ್ಡು ತೋರಿಸಿದ್ವಿ ನಿಮಗೆ. ಇವತ್ತು ಹೊಸಪೇಟೆಯಲ್ಲಿ ಮಂಡಾಳಗಣಿ ಮಿರ್ಚಿ ಅಂದರೆ ಮೇನ್ ಬಜಾರ್ ಶಾಸ್ತ್ರಿ ಹೋಟೆಲ್ ಬರಲೇಬೇಕು. ಬಂದಿದ್ದೀವಿ, ಬನ್ನಿ ಕೊಟ್ರೇಶ್ವರ ಮೀಟ್ ಆಗೋಣ. ಇವತ್ತು ಮಂಡಾಳಗಣಿ ಮಿರ್ಚಿ ಇಲ್ಲಿಯ ಶೈಲಿ ಹೇಗಿರ್ತದೆ ನೋಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ಸರ್. ಕೊಟ್ರೇಶ್ವರು ಮಂಜುನಾಥ್ ಅವರು ಸರ್, ಬಹಳ ದಿನಗಳಾಗ್ಬಿಟ್ಟು ನಾವು ಇಲ್ಲಿ ಬಂದು ಶೂಟಿಂಗ್ ಮಾಡ್ಬೇಕಂದ್ರೆ ಭಾರಿ ಖುಷಿ ಪಡ್ಡು ಸರ್. ಎಷ್ಟು ಜನ ಇಷ್ಟಪಟ್ರು ಸರ್? ಒಂದೇ ಹೇಳ್ತೀನಿ ನೋಡಿ ಸರ್, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಈಗ 1 ವರ್ಷದಿಂದೆಲ್ಲ ಸರ್ ನೀವು ಅದು ಅದಕ್ಕಿಂತ ಮುಂಚೆ 1.5 year ಕೇಳಿದ್ರು. ಖಂಡಿತ ನಾವು ಅವಕಾಶ ಕೊಟ್ಟಿವಿ ಸರ್ಗೆ. ಇವತ್ತಿನ ದಿವಸದಲ್ಲಿ ಆ ಪಡ್ಡು ಒಂಟು ಡಬಲ್ ಆಗಿ ಹೋಗಿದೆ ನಮ್ಗೆ. ನಿಮ್ಮ ಒಂದು ನೀವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ತೀರದು. ಹೌದಾ ಸರ್? ಹೆಚ್ಚಾಗಿ ಎಲ್ಲದಕ್ಕಿಂತ ವೀಕ್ಷಕರಿಗೆ, ಆಮೇಲೆ ತುಂಬಾ ಹೃದಯದಿಂದ ಬರ್ತಾರಲ್ಲ ನಮ್ಮ ಹೋಟ್ಲಿಗೆ. ಎಂತ ದೇವರುಗಳು ಸರ್ ನಾವು. ಇವತ್ತು ನಮಗೆ ಕಸ್ಟಮರ್ಸೇ ದೇವ್ರು. ಆ ದೇವ್ರ ರೂಪದಲ್ಲಿ ಬಂದು ನನ್ನ ಇವತ್ತು ನಮ್ಮಿಬ್ಬರು ಅಣ್ಣ ತಮ್ಮನ ಇಷ್ಟು ಎತ್ತರಕ್ಕೆ ಬೆಳೆಸ್ತಾ ಇದಾರೆ. ತುಂಬಾ ಧನ್ಯವಾದಗಳು. ಇವತ್ತಿನ ದಿವಸದಲ್ಲಿ ಸರ್ ಕೇಳ್ತಾ ಇದ್ರು ಬಹಳ ದಿವಸದಿಂದ ಒಗ್ಗರಣೆ ಮೆಣಸಿನ್ಕಾಯಿ ಒಂದು ತೋರ್ಸ್ರಿ ಅಂತ. ಸರ್ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ ಸರ್, ಅದ್ ಯಾಕೆ ಬಿಡ್ರಿ ಸರ್ ಅಂತಿದ್ದೆ. ಬಟ್ ಆದ್ರೆ ಶಾಸ್ತ್ರಿ ಹೋಟ್ಲ ಸ್ಪೆಷಲ್ ತಿನ್ಬೇಕನ್ನೋದು ಒಂದು ಬಹಳ ವಿಶೇಷ. ಆ ಸ್ಪೆಷಲ್ ಒಗ್ಗರಣೆ ಮೆಣಸಿನ್ಕಾಯಿ ಮಾಡ್ತೀನಿ. ಆ ತಿಂದ್ರೆ ಗತ್ತ ಬೇರೆ ಸರ್. ಆ ಕೊಟ್ಟೂರ್ನವ್ರು ಆಕ್ಚುಲಿ ನಾವು ಇಲ್ಲಿ ಆಕ್ಚುಲಿ ಹೊಸಪೇಟೆ ಬಂದ್ವಿ. ಆದ್ರೆ ಆಕ್ಚುಲಿ ಎಲ್ಲದಕ್ಕಿಂತ ಈ ತುಂಗಭದ್ರಾ ಡ್ಯಾಮ್ ನೀರ್ ಇದೆಯಲ್ಲ ಸರ್, ಆ ರುಚಿ ಗತ್ತು. ಹೌದೌದು ಸರ್, ಅದೇ ವಿಶೇಷವಾಗಿ. ಆಮೇಲೆ ಇವರು ಹಂಗಿಂಗಲ್ಲ, ದೀಪಾಯನ್ ಸ್ಕೂಲ್ ಹತ್ರ ನಿಮ್ದು ಫುಡ್ ಕಾರ್ಟ್ ಇಂದ ಬಂದಿರಿ ನೀವು. ಹೌದು ಸರ್, ಒಂದ್ ಸಣ್ಣ ಬಂಡಿ ಇಟ್ಕೊಂಡು ಬಂದಿರೋದು. ಜೋಡತ್ರಿ ಅಣ್ಣ ತಮ್ಮ, ಫ್ರೆಂಡ್ಲಿ ಆಗಿದ್ದೀವಿ, ಒಳ್ಳೆ ಸ್ನೇಹಿತರು ಕೂಡ. ಆಮೇಲೆ ಇದು ಹಂಪಿ ಹತ್ರ ಇದೆ ಟೂರಿಸ್ಟ್ ಪ್ಲೇಸ್. ಇಲ್ಲಿ ಬಂದಾಗ ನೀವು ಶಾಸ್ತ್ರಿ ಹೋಟೆಲ್ ವಿಸಿಟ್ ಕೊಡಿ. ಮಂಡಾಳಗಣಿ ಮಿರ್ಚಿ ಮರಿಬೇಡಿ, ಪಡ್ಡು ಮರಿಬೇಡಿ ಖಂಡಿತ. ಸೊ ಈಗ ರೆಸಿಪಿ ನೋಡೋಣ ಸರ್. ಹ್ಞೂ ಸರ್, ನೋಡಿ. ತಟ್ಟೆ ಇಡ್ಲಿ ಸಾಯಂಕಾಲಕ್ಕೆ. ಮದ್ದೂರು ಬದನೆಕಾಯಿ ಬಜ್ಜಿ ಸರ್. ಇದು ಬದನೆಕಾಯಿ ಬಜ್ಜಿ ಈ ತರ ಮಾಡ್ತೀರಿ? ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ನಿಮ್ಮ ಹೋಟೆಲ್ದು ಫೇಮಸ್ ಮಂಡಾಳಗಣಿ ಮಿರ್ಚಿ. ಎಷ್ಟು ಕೆಜಿ ತೋರ್ಸಕತ್ತೀರಿ ಸರ್? ಇದು 1 kg ಮಂಡಾಳ ಒಗ್ಗರಣೆ ತೋರಿಸ್ತಾ ಇದೆ. ಯಾವ ಮಂಡಕ್ಕಿ ಇದು? ಇದು ಬಟ್ಟಿ ಮಂಡಾಳ ಅಂತಂದ ಹೇಳಿ ಹೊಸಪೇಟೆಗೆ ಬಟ್ಟಿ ಮಂಡಕ್ಕಿ ಅಂತ. ಇಲ್ಲಿ ಆಕ್ಚುಲಿ ನಮ್ಮ ಹೊಸಪೇಟೆ ಭಾಗದಲ್ಲಿ ಅಂದ್ರೆ ನಮ್ಮೆಲ್ಲ ಬಳ್ಳಾರಿ ಇಲ್ಲ, ಬಳ್ಳಾರಿ ಹೊಸಪೇಟೆ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಒಂದು. ಹಂಗಾಗಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಹಣ್ಣು, ಆಮೇಲೆ ಮುಂಚಿ ಹುಳಿ ಇದು ನೋಡಿ ಇದು, ಆಮೇಲೆ ಅರಿಶಿಣ ಪುಡಿ, ಆಮೇಲೆ ಇದೇನು ಹುರ್ಕಡ್ಲೆ ಪುಡಿ, ಇದು ಪುಟಾಣಿ ಪುಡಿ, ಸಾಸಿವೆ, ಜೀರಿಗೆ, ಉಪ್ಪು ಇಷ್ಟ ಐಟಮ್ಸ್. ಇದ್ರಲ್ಲಿ ಏನಿದೆ ಅಲ್ಲ, ನಮ್ಮ ಪ್ರೀತಿಯ ಬಾಂಧವರಿಗೆ ಏನ್ ತೋರಿಸ್ತೀವಲ್ಲ ರುಚಿ, ಆ ಕೈಲಿಂದ ರುಚಿ ತೋರ್ಸೋದು ಬಹಳ ಇಂಪಾರ್ಟೆಂಟ್. ಇದಿಷ್ಟು ಹಾಕಿದ್ರು ಬರೋದಿಲ್ಲ. ಇದಿಷ್ಟು ಹಾಕಿದ ರುಚಿಗಿಂತ ನಮ್ಮ ಮನಸ್ಸಿನಿಂದ ಪ್ರೀತಿಲಿಂದ ಮಾಡ್ತೀವಲ್ಲ ಆ ರುಚಿ ನಾನು ತೋರಿಸ್ತೀನಿ ನಿಮ್ಗೆ. ಪ್ರೀತಿ ರುಚಿ ಕಂಡೇ ನಾವು ಬಂದಿರೋದು ಈಗ. ಖಂಡಿತ ಸರ್. ನಿಮ್ಗೆ ಗೊತ್ತಿಲ್ಲ, ನಮ್ಮ ಸರ್ ಅಬ್ಬಿಗಾರ್ ಸರ್ ಅವರು ತಗೊಂಡೋಗಿದ್ರು. ಒಂದ್ಸಲ ವಿಡಿಯೋ ಮಾಡ್ಕೊಂಡು ಹೋದ್ಮೇಲೆ ಒಂಟು ಡಬಲ್ ಆಗಿದೆ ನಮ್ದು.
ಪಡ್ಡುದು ಪಡ್ಡಿಂದು ಅಬ್ಬಬ್ಬಬ್ಬ. ಸೂಪರ್ ಸರ್. ಅದು ಎಲ್ಲಿ ಹೈದ್ರಾಬಾದ್ ಅಲ್ಲಿ, ಹಾ, ಹೊಸಪೇಟೆಯಲ್ಲಿ, ಹಾ. ಬೆಂಗಳೂರಲ್ಲಿ, ಬೆಳಗಾವಿಯಲ್ಲಿ ಅಲ್ಲಿಂದಾನು ಕೂಡ ಫೋನ್ ಆಮೇಲೆ ಬರ್ತಾರೆ ಸೀದಾ ಇಲ್ಲಿ ಬಂದ್ಬಿಟ್ಟು ಸರ್ ನಿಮ್ ವಿಡಿಯೋ ನೋಡಿದ್ವಿ, ಹಾ. ನಮಗ್ ಬಹಳ ಖುಷಿ ನಿಮ್ ಪಡ್ಡು ನೋಡಿ. ಆಮೇಲೆ ಎಲ್ಲದನ್ನು ಓಪನ್ ಆಗಿ ಹೇಳಿದ್ರಲ್ಲ ಅದು ಬಹಳ ಇನ್ನೂ ಖುಷಿ ಅಂತ ಹೇಳಿ ಹೇಳ್ತಾರೆ. ನಾವು ಬಹಳ ಖುಷಿಯಾಗಿ ಸರ್ ಜೀವನ ಸರ್ ಮಾಡ್ಕೊಂಡು ತಿನ್ನಕೇನ್ ಸರ್, ಅಲ್ಲ ಹೇಳೋಕೇನ್ ಸರ್. ಇನ್ನೊಂದು ಎಷ್ಟು ವಿಶೇಷ ಏನ್ ಗೊತ್ತೇನ್ ಸರ್, ಹಾ. ನಮ್ ಕರ್ನಾಟಕ ಜನತೆ ಕೈ ಹಿಡಿತ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಅನ್ನೋದಕ್ಕೆ ನಾವೇ ಸಾಕ್ಷಿ ಸರ್. ನೀವೇ ಸಾಕ್ಷಿ. ಕರೆಕ್ಟ್. ಆ ಪಡ್ಡು ಇವತ್ತಿನ ವಿಶೇಷ ಹೇಳಕ್ 2 ಅಂಚು ನನಗೆ ಆಗ್ತಾ ಇಲ್ಲ. ಒಂದು ಅಂಚಿನಲ್ಲಿ 61 ಪಡ್ಡು ಬರ್ತವೆ, ಹೌದು 2 ಅಂಚಿನಲ್ಲಿ 2 ಹೆಣ್ಮಕ್ಳು ಆಗ್ತಾರೆ. ಆದ್ರೂ ಅಷ್ಟು ಸ್ಪೆಷಾಲಿಟಿ ಪಡ್ಡಿಂದು. ನಿಮ್ ಪಡ್ಡು ಅದೇ ರೀತಿಯಾಗಿ ಇವತ್ತು ಒಗ್ಗರಣೆ ಮೆಣಸಿನ್ಕಾಯಿ ತೋರಿಸ್ತೀನಿ, ಹಾ. ಸೂಪರ್ ಆಗಿ ನೋಡ್ರಿ. ಅಲ್ಲ? ಶುರು ಮಾಡೋಣ ಸರ್. ಓಕೆ ಓಕೆ ಓಕೆ. ಸರಿ ನೋಡಿ, ಫಸ್ಟ್ ಆಯಿಲ್ ಆಯಿಲ್. ಹಾ, ಆಯಿಲ್ ಹಾಕೋದು ಸರ್. ಇದು 1 kg ಮಂಡಾಳ ಒಗ್ಗರಣೆ ಪ್ರಮಾಣ ತೋರಿಸ್ತಾರೆ. 1 kg ಮಂಡಾಳ ಒಗ್ಗರಣೆ. ಹೌದು ಸರ್. ಕಡಾಯಿ ಇಟ್ಟಿದ್ದೇನೆ. ಹೌದೌದು. ಈಗ ಜಸ್ಟ್ ಸ್ವಲ್ಪ ನೋಡಿ ಈ ಪ್ರಮಾಣದಲ್ಲಿ ಸಾಸಿವೆ ಜೀರಿಗೆ ಹ್ಮ್. ಈ ರೀತಿ ಸಿಡಿಬೇಕಾವು. ಹಾ. ಸಾಸಿವೆ ಜೀರಿಗೆ ಸ್ವಲ್ಪ ಇದನ್ನ ಕರಿಬೇವು ಹಾಕಿದ್ದೀನಿ. ಈಗ ಎಷ್ಟು ಉಳ್ಳಾಗಡ್ಡಿ, ಎಷ್ಟು ಈರುಳ್ಳಿ? ಉಳ್ಳಾಗಡ್ಡಿ 1 kg ಪ್ರಮಾಣ, ಮಂಡಾಳ ಒಗ್ಗರಣೆ ಪ್ರಮಾಣ ನೋಡ್ರಿ. ನಮ್ ಕಡೆ ಖಾರ ತಿನ್ನೋದ್ರಿಂದ ನಾನು ಖಾರ ಜಾಸ್ತಿ ಹಾಕ್ತಾ ಇದೀನಿ. ಹೌದೌದು. ನಿಮ್ ಕಡೆ ಬೇಕಾದ್ರೆ ನಿಮ್ಗೆ ಹೆಂಗ್ ಯಾವ ರೀತಿ ಪ್ರಮಾಣ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಈಗ ಎಷ್ಟು ನೋಡಿ ನಾವು ಇದು ಇದು 1 kg ಪ್ರಮಾಣದ್ದು. ಇದು ಎಲ್ಲ ಮೆಣಸಿನ್ಕಾಯಿ ಎಷ್ಟಾಯ್ತು? ಮೆಣಸಿನ್ಕಾಯಿ ಒಂದು 15 ಮೆಣಸಿನ ಹಾಕಿನಿ ಅಷ್ಟೇ ಅಲ್ಲ? 15 ಮೆಣಸಿನ್ಕಾಯಿ. ಹಾ. ಓಕೆ. ಉಳ್ಳಾಗಡ್ಡಿ ಒಂದು ದೊಡ್ಡ ಉಳ್ಳಾಗಡ್ಡಿ ಇದ್ರೆ 3, ಸಣ್ಣ ಇದ್ರೆ 4. ಹೌದು, 3 ಅಥವಾ 4 ಉಳ್ಳಾಗಡ್ಡಿ ಹಾಕಿದ್ರು. ಈರುಳ್ಳಿ ಹಾಕಿದ್ದೀನಿ. ಇದೇ ಒರಿಜಿನಲ್ ನೋಡ್ರಿ, ಹೊಸಪೇಟೆ ಒಳಗೆ ಒಗ್ಗರಣೆ ಇಲ್ಲಿ. ಇದಕ್ಕಾಗಿ ನಾವು 1.5 ವರ್ಷ ಕಾದಿದೀವಿ. ಅಂದ್ರೆ ಟೈಮ್ ಕೂಡಿ ಬಂದಿಲ್ಲ ಅಷ್ಟೇ. ಟೈಮ್ ಕೊಡಿ ಬಂದಿ. ಅವ್ರು ತೋರ್ಸ್ಬೇಕಂತ ಏನಿಲ್ಲ. ಬಹಳ ಖುಷಿ ಪಡ್ತಾರೆ ಅಡಿಗೆ ತೋರ್ಸೋದಕ್ಕೆ. ಈ ಪ್ರಮಾಣದಲ್ಲಿ ಬೇಯಿಸ್ತಾ ಇದೀನಲ್ವಾ. ಹಾ. ಈರುಳ್ಳಿ ಮೆಣಸಿನಕಾಯಿ ಯಾವತ್ತು ಹಾ. ಒಗ್ಗರಣೆ ಬೇಯಿಸ್ಬೇಕಾದ್ರೆ 60% ಮಾತ್ರ ಬೇಯ್ಬೇಕು. ಹೌದು, ಆಗ್ಲೇ ರುಚಿ ಬರೋದು ಅದು. ಒಬ್ಬೊಬ್ರು ಏನ್ ಮಾಡ್ತಾರೆ, ಹ್ಮ್, ಎಲ್ಲ ಉಳ್ಳಾಗಡ್ಡಿ ಮೆಣಸಿ ಹಾಕ್ಬಿಟ್ಟು ಫುಲ್ ಫ್ರೈ ಮಾಡ್ತಾರೆ. ಹೌದು. ಆ ರೀತಿ ಮಾಡಬಾರ್ದು. ಹ್ಮ್. ಒಂದು 35 ಮಿನಿಟ್ ಅಲ್ಲ 35% ಆದಾಗ ಇಲ್ಲಿ ನೋಡಿ ಈ ಟೊಮೆಟೊ ಹಾಕ್ಬೇಕು. ಈಗ ನೋಡಿ ಎಷ್ಟು ಟೊಮೆಟೊ ತಗೊಂಡ್ವಿ? ಟೊಮೆಟೊ ಒಂದು 4 ಟೊಮೆಟೊ. 4 ಟೊಮೆಟೊ. 4 ಟೊಮೆಟೊ. ಇದು ಹಂಚ್ ಯಾವಾಗ್ಲೂ ಕಾದೇ ಇರ್ತದೆ ಇದು. ಹೌದು ಸರ್. ಅಲ್ಲ? ಈಗ Ready. ಬಟ್ಟೆ ಹಾಕ್ಬಿಡ್ತಿದ್ವಿ. ರೆಡಿ, ಎಲ್ಲ ರೆಡಿ. ಬಟ್ಟೆ ಹಾಕೋದು ಈಗ ಎಲ್ಲ ರೆಡಿ ಇದೆ. ಯಾವಾಗ್ಲೂ ಕಾದಿರ್ತದೆ ಇಲ್ಲಿ. ಹಾ. ನೋಡಿ ಪ್ರಮಾಣದಲ್ಲಿ ಬೇಯ್ತಾ ಇದೆ. ಈ ಪ್ರಮಾಣದಲ್ಲಿ ಬೆಂತಿರ್ಬೇಕು ಇದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ. ಹಾ. ಓಕೆ. ಈಗ ಏನ್ ಮಾಡ್ಬೇಕು, ಎಲ್ಲ ಹುಂಚೆ ಹಣ್ಣು ಹಾಕಿದ್ಮೇಲೆ ಉಪ್ಪು ಹಾಕ್ತಾರೆ. ಅದಲ್ಲ ಟ್ರಿಕ್ ಅಂದ್ರೆ ಇಲ್ಲೇ ಇರೋದು. ಈ ಒಗ್ಗರಣೆ ಟ್ರಿಕ್ ಏನ್ ಮಾಡ್ಬೇಕಂದ್ರೆ ಇಷ್ಟು ಮಾಡ್ಬೇಕು ಯಾವಾಗ. ಇವಾಗಲೇ ಉಪ್ಪು ಹಾಕ್ಬಿಡ್ಬೇಕು. ಎಸ್. ಹುಂಚಿ ಹುಳಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಡ್ತಾರೆ. ಆ ರೀತಿ ಅಲ್ಲ, ಅದಲ್ಲ ಮೆಥಡ್. ಇಲ್ಲಿ ನೋಡಿ. ಹಾ. ನೋಡಿ ಅರಿಶಿಣ. ಅರ್ಶಿಣ ಈಗಲೇ ಹಾಕ್ಬೇಕು. ಹೌದು. ಅರ್ಶಿಣ ಸುಡ್ಬೇಕದು ಎಣ್ಣೆ ಒಳಗೆ. ಹಾ. ಈಗ ನೀವು ಕಾವು ಕಮ್ಮಿ ಮಾಡ್ಕೊಂಡು ನೋಡ್ರಿ, ಚಕಾಚಕ್ ಚಕಾಚಕ್. ಇಲ್ಲಿ ನೋಡ್ರಿ ಹೇಗಿದೆ ನೋಡ್ರಿ. ಹುಂಚಿ ಬಳಿ ಇದು ಮಾಮೂಲಿ ಸ್ವಲ್ಪ ಹುಂಚೆ ಹಣ್ಣು ತಗೋಬೇಕು. ನಿಂಬೆಹಣ್ಣು ಗಾತ್ರ ಹುಂಚೆ ಹಣ್ಣು. ಒಂದು 50-70 ಗ್ರಾಮ್, 70-75-100 ಗ್ರಾಮ್ ಒಳಗೆ ಇದ್ರೆ ಸಾಕು. ಹೌದು, 75 ಗ್ರಾಮ್ ಹುಂಚೆ ಹಣ್ಣು ಹುಳಿ ಮಾಡಿ ಹಾಕಿದ್ರು. ಹಂಗೆ 1-1.5 ಚಮಚ ಅರಿಶಿನ ಹಾಕ್ಯಾರ. ಎಸ್. ಇದೇ ಮಾಡ್ಬೇಕು. ಸ್ವಲ್ಪ ನಾವು ಕುದಿಯಾಕ್ ಬಿಡ್ಬೇಕು. ಕುದಿಯಾಕ್ ಬಿಡ್ಬೇಕಿದ್ದು. ನೋಡಿ ಹೇಗಿದೆ ಇದು ಹುಂಚೆ ಹಣ್ಣಿನ ಹುಳಿ ಅಂದ್ರೆ ಈ ರೀತಿ ಇರ್ಬೇಕು. ಆ ಹುಂಚೆ ಹಣ್ಣಿನ ಹುಳಿ ಲಾಸ್ಟ್ ಏನ್ರಿ, ಫಸ್ಟ್ ಉಪ್ಪು ಹಾಕಿ ಅರ್ಶಿನ ಪುಡಿ ಹಾಕಿ ಫ್ರೈ ಮಾಡಿ ಆಮೇಲೆ ಹುಂಚೆ ಹುಳಿ ಏನ್ರಿ. ಟ್ರಿಕ್ ನೋಡ್ರಿ. ನಾನು ಇವತ್ತಿಗೂ ಇಷ್ಟು ಅಡಿಗೆ ಮಾಡ್ತೀನಿ, ಇಷ್ಟು ರುಚಿ ಮಾಡ್ತೀನಿ, ಯಾವತ್ತೂ ಟೇಸ್ಟ್ ನೋಡಿಲ್ಲ. ನಾನು ಏನ್ ಪ್ರಮಾಣ ಹಾಕಿರ್ತೀನಿ ಅದೇ ಇಂಪಾರ್ಟೆಂಟ್ ಆಗಿ. ಇದು ಒಂದು 18 ವರ್ಷದ ಸಕ್ಸಸ್ ಆಗಿರೋ ಒಗ್ಗರಣೆ ಇದು. 18 ವರ್ಷ ಜನ ಇಷ್ಟಪಟ್ಟಿರೋದು. 18 ವರ್ಷ ಆ ಒಗ್ಗರಣೆ ನಿಮ್ಗೆ ತೋರಿಸ್ತದೆ. ಒಗ್ಗರಣೆ ಮೆಣಸಿನ್ಕಾಯಿ. ನೆಕ್ಸ್ಟ್ ಮೆಣಸಿನ್ಕಾಯಿ ತೋರಿಸ್ಬಿಡಿ. ಹೌದು, ನೆಕ್ಸ್ಟ್ ಮೆಣಸಿನ್ಕಾಯಿ ತೋರಿಸ್ತೇನ್ರಿ. ಈಗ ಮಂಡಾಳ ಒಗ್ಗರಣೆ ಕಲ್ಸ್ಬಿಡ್ತೀನಿ ನಾನು. ನೋಡಿ ಮಂಡಾಳ ಇದು. ಇಲ್ಲಿ ನೋಡಿ ನೀರು ಈ ರೀತಿ ತಗೋಬೇಕು. ಸ್ವಲ್ಪ ನೆನೆಸ್ಬೇಕಾ? ಹೌದೌದು, ನೆನ್ಸ್ಬೇಕು. ನೆನ್ಸೋದಂದ್ರೆ ಏನ್ ಸರ್, ಇವು ಮಂಡಾಳ ಬಾಳ ಹೊತ್ತು ನೆನೆಯೋದ್ ಬೇಡ. ಇದು
ಹಾಗೆ ಸುಮ್ಮನೆ ಇದು ಏನಂದ್ರೆ ತೊಳಿಬೇಕು ಅಷ್ಟೇ. ಅಷ್ಟೇ 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 ಅಷ್ಟೇ. ಮಂಡಕ್ಕಿ ಈ ರೀತಿ ತೊಳೆದ್ಬಿಟ್ರೆ ಸಾಕು ಇದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಸರ್ ಬೆಳಿಗ್ಗೆ 7 ಗಂಟೆಯಿಂದ ಹಾ 12:30 ತನಕ. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ ತನಕ ರಾತ್ರಿ. ಬಾ ಈಗ ನಾವು ಸಾಯಂಕಾಲದ ಒಗ್ಗರಣೆ ನೋಡಕತ್ತೀವಿ. ಇದು ಸಾಯಂಕಾಲ ಒಗ್ಗರಣೆ ಮೆಣಸಿನ್ಕಾಯಿ. ಬೆಳಿಗ್ಗೆ ಒಂದು ಟ್ರಿಪ್ ಆಗಿರುತ್ತೆ ಅಲ್ಲ, ಇದು ಸಾಯಂಕಾಲದ ಒಂದು ಸ್ಪೆಷಲ್ ಒಗ್ಗರಣೆ ಇದು. ಈಗೆಲ್ಲ ಹಿಂಡಿ ಹಾಕ್ಬಿಡೋದು ಅಷ್ಟೇ ನೋಡ್ರಿ, ಈ ರೀತಿ ಕಲಿಸ್ಬೇಕು. ಮಂಡಾಳ ಹೇಗ್ ತೋರಿಸ್ತಾರಂದ್ರೆ ಇದ್ರೊಳಗೆ ಅವ್ರ ಬಟ್ಟೆಯಲ್ಲಿ ಹುರಿದಿರ್ತಾರಲ್ವಾ, ಅದು ಏನಾದ್ರೂ ಕಸ ಕಡ್ಡಿದ್ರೆ ಕ್ಲೀನ್ ಆಗ್ಲ ಅಂತಂದ್ರೆ ಮಂಡಾಳ ತೋರ್ಸೋದು. ಒಂದ್ ವೇಳೆ ನಾವು ಮಾಡಿರೋ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಹುಳಿ ಒಂದೊಂದ್ಸಲ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಈ ರೀತಿ ತಕೊಳೋದು. ನಮ್ಗೆ ಯಾವ ರೀತಿ ಎಷ್ಟು ಬೇಕಾಗತ್ತೆ ಅಷ್ಟು ಕಲ್ಸ್ಕೊಳ್ಳೋದು. ನಿಮ್ಗೆ ಅನ್ಸುತ್ತೆ ಆಗ್ಲೇ ಗೊತ್ತಾಗುತ್ತೆ ಗೊತ್ತಾ ಜಾಸ್ತಿ ಆಯ್ತು ಅಂತ. ಸಾಯಂಕಾಲದ ಒಗ್ಗರಣೆ ನೋಡಿ, ಇದು ನೋಡಿ ಸಾಯಂಕಾಲ ಒಗ್ಗರಣೆ ಮೆಣಸಿನ್ಕಾಯಿ. ನೋಡಿ, ಆಹಾ, ಈಗ ನೋಡಿ ಕಡ್ಲೆ ಪುಡಿ ಹಾಕ್ತೀನಿ ಅದಕ್ಕೆ. ಸರ್ 1 kg ಎಷ್ಟು ಪುಟಾಣಿ ಪುಡಿ ಗೊತ್ತಾ? 1 kgಗೆ ನಮ್ಗೆ ಈ ರೀತಿ ಒಂದು ಕಪ್ ಅಂದ್ರೆ 50-70 ಗ್ರಾಮ್ಸ್ ಮೇಲೆ. ಇದು ಕೊತ್ತಂಬರಿ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬಿಡೋದು ಇವಾಗ. ಓಕೆ ಸರ್. ಮತ್ತೆ ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಆಹಾ, ಏನ್ ಬೇರೆ. ಆಹಾ, ಓಹೋ, ಮ್ಯಾಲಿನ ಸೊಪ್ಪು. ಸರ್ ನಮ್ ಶಾಸ್ತ್ರಿ ಹೋಟ್ಲ ಸ್ಪೆಷಲ್ ಒಗ್ಗರಣೆ ಮಿರ್ಚಿ ಇದು. ಒಗ್ಗರಣೆ ಮಿರ್ಚಿ ತೋರಿಸ್ತೀನಿ ನೆಕ್ಸ್ಟ್. ಆ ಮೆಣಸಿನ್ಕಾಯಿ ಹಾಕೋದ್ ನೋಡ್ರಿ ಮಜಾನೇ ಬೇರೆ ಅದ. ಮಂಡಾಳ ಒಗ್ಗರಣೆ ಅಂತೂ ಅದ್ಭುತವಾಗಿ ತೋರಿಸಿದ್ರಿ. ನಿಮ್ದು ಫೇಮಸ್ ಮಿರ್ಚಿ ಮಿರ್ಚಿ ಸರ್. ಎಷ್ಟು ಅಳತಿ ತೊಳಗತ್ತೀವಿ? ಇದು 1 kg ಕಡ್ಲೆ ಹಿಟ್ಟು ಸರ್. ಇದು 1 kg ಕಡ್ಲೆ ಹಿಟ್ಟು. ನೋಡಿ, ಉಪ್ಪು, ಸೋಡಾ ಪುಡಿ, ಸ್ಪೆಷಲ್ ಇದು ನಿಂಬೆಹಣ್ಣು. ಇದೇ ಟ್ರಿಕ್. ಮೆಣಸಿನ್ಕಾಯಿ ಒಳಗ ಯಾಕೆ ಇಷ್ಟು ರುಚಿ ಬರ್ತನೋದಕ್ಕೆ ಈ ನಿಂಬೆಹಣ್ಣೇ ಸಾಕು. ಹೌದಾ? ಹೌದು. ಓ ನೋಡಿ, ಟ್ರಿಕ್. ಈಗ ನಾವೆಲ್ಲ ಈಗ ಯಾಕಂದ್ರೆ ಈಗ ಇದಕ್ಕೆ ಇಷ್ಟಿಷ್ಟು ಪ್ರಮಾಣ ಅಂತ ತೋರ್ಸಕ್ ಬರಲ್ಲ. 1 kg ಕಡ್ಲಿಟ್ಟಿಗೆ ಎಷ್ಟು ಹಾಕೋಬಹುದು ಉಪ್ಪು ಅನ್ನೋದು ಎಲ್ಲ ತಾಯಿಂದ್ರಿಗೆ ಗೊತ್ತಿರುತ್ತೆ ಸುಮಾರು. ಇದನ್ನು ಕೂಡ ಈಗ ನೋಡ್ರಿ, ಫಸ್ಟ್ ಉಪ್ಪು ಹಾಕ್ಯಬೇಕು. ಉಪ್ಪು ಹಾಕ್ಯಂಡ್ಮೇಲೆ ಏನ್ ಮಾಡ್ಬೇಕು, ಇದಕ್ಕ ಹಿಂಗ್ ನಿಂಬೆಹಣ್ಣು ಹಿಂಡ್ಬೇಕು ಹಿಂಗ. ಸರ್ ಇದು ನಮ್ ದೊಡ್ಡಪ್ಪರಿಗೆ ಕೊಟ್ಟಿದ್ರಿ ಇದನ್ನ. ಹೌದಾ? ಹೌದು. ಎಷ್ಟು ನಿಂಬೆಹಣ್ಣು ಹಿಂಡ್ತೀರಾ 1 kgಗೆ? 1 kgಗೆ ಒಂದ್ ಅರ್ಧ ನಿಂಬೆಹಣ್ಣು ನೋಡ್ರಿ. ಅರ್ಧ ನಿಂಬೆಹಣ್ಣು, ಸ್ವಲ್ಪ ಮೇಲೆ ಸ್ವಲ್ಪ, ಒಟ್ಟು ಒಂದ್ ಮುಕ್ಕಾಲ್ ನಿಂಬೆಹಣ್ಣು. ಮುಕ್ಕಾಲ್ ನಿಂಬೆಹಣ್ಣು ಹಿಂಡಿದ್ರಿ? ಹೌದೌದು. ಇದು ಹಿಂಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಕಲ್ಸ್ಕೋಬೇಕು. ಇದು ಕಲ್ಸ್ಕೋಬೇಕು ಹಿಂಗ. ಕಲ್ಸೋದೇ ಮೇನ್. ಫಸ್ಟ್ ಇದನ್ನ ಒಂದು ಲೆವೆಲ್ ಬರೋ ತನಕ ಕಲ್ಸಿ ಹೇಳ್ರಿ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸೋಡಾ ಪುಡಿ ಹಾಕ್ಬೇಕು. ಊಟದ ಸೋಡಾ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ನೋಡಿ, ಒಂದು 3 ಬೆಳ್ಳುಳ್ಳಿ ಹಿಂಗ್ ಹಾಕ್ಬೇಕು. ಅದು ಪ್ರಮಾಣ ಅದಕ್ಕೆ ಕೇಳ್ತತೆ. ಕಡ್ಲಿ ಟೇಸ್ಟ್ ಬೇಕು ಅಂತ ಕೇಳ್ತತೆ, ಅಷ್ಟು ಕೊಟ್ರೆ ಸಾಕು. ನೋಡಿ, ಮತ್ತೆ ನೆಕ್ಸ್ಟ್ ಈ ರೀತಿ ಕಲ್ಸ್ಬೇಕು. ಮತ್ತೆ ಇದೇನ್ ಮಾಡ್ಬೇಕು ನೋಡ್ಬೇಕು, ಇದು ಈ ಅಳತಿ ಬಂದಿಲ್ಲ ಅಂದಾಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳೋದು ಹಿಂಗೆ. ನೋಡಿ, ಒಬ್ಬೊಬ್ರು ಕಡ್ಲಿಟ್ಟು ಗಟ್ಟಿಯಾಗಿ ಕಲ್ಸ್ಕೊಂತಾರ, ಒಳಗೆಲ್ಲ ಇಟ್ಟಿರುತ್ತೆ ಹಿಂಗಿರ್ಬೇಕು ಹಿಂಗ. ಹಿಂಗ್ ಕೈ ಎತ್ತಿದ್ರೆ ಕೈಗೂ ಪಾತ್ರೆಗೂ ಏಕಾಗಿರ್ಬೇಕು. ಎಸ್ ಇದನ್ನೇ ಮಾಡ್ಬೇಕು. ಈಗ ರೆಡಿ ಇಟ್ಕೊಂಡು ಆಮೇಲೆ ಈ ಮೆಣಸಿನ್ಕಾಯಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಆಗಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ತುಂಬ್ತೀವಿ ನೋಡಿ. ಆ ರೀತಿ ಉಪ್ಪು ಜೀರಿಗೆ ತುಂಬೋದು. ಬರೀ ಜೀರಿಗೆ ಉಪ್ಪು ಅಷ್ಟೇ ಇದು? ಉಪ್ಪು ಜೀರಿಗೆ ಇಷ್ಟು ತುಂಬಿಕೊಂಡಿರಿ ಅಲ್ಲಿ. ಉಪ್ಪು ಜೀರಿಗೆ ತುಂಬಿರೋದು ಹಿಂಗೆಲ್ಲ ಇದು ನೋಡಿ, ಇದು ಉಪ್ಪು ಜೀರಿಗೆ ತುಂಬಿರ್ತಕ್ಕಂಥದ್ದು ಇದೆಲ್ಲ. ಮೆಣಸಿನ್ಕಾಯಿ ಒಳಗೆ ಉಪ್ಪು ಜೀರಿಗೆ ತುಂಬ್ತೀವಿ ನಾವು. ಸ್ಪೆಷಲ್ ಶಾಸ್ತ್ರಿ ಹೋಟ್ಲ ಸ್ಪೆಷಲ್ ಉಪ್ಪು ಜೀರಿಗೆ ತುಂಬೋದು ನಾವು.
ಮುಖ ಎಣ್ಸ್ಕೊಂಬಕ್ಕೆ ಪುರ್ಸೋತಿಲ್ಲ ಅವ್ರಿಗೆ, ಇಬ್ರು ಅಣ್ಣ ತಮ್ಮಂದ್ರಿಗೆ ಅಷ್ಟು ಗಿರಾಕಿದಾವ ಅವ್ರಿಗೆ. ಇನ್ನೊಂದ್ ಸ್ವಲ್ಪ ಹೋಗಿ ಅಡ್ಜಸ್ಟ್ ಮಾಡಿ ಅವ್ರನ್ನ ಇನ್ನೇನಿಲ್ಲ ಮೆಟ್ರೋಕ್ಕೆ ಇದಾದ್ರೆ ಇವ್ರಿಗೆ ರಬ್ಬರ್ ಬ್ಯಾಂಡ್ ಶಾರ್ಟೇಜ್ ಆಗ್ಬಿಡುತ್ತೆ. ರಬ್ಬರ್ ಬ್ಯಾಂಡ್ ಶಾರ್ಟೇಜ್. ಅದು ರಬ್ಬರ್ ಬ್ಯಾಂಡ್ ಹಾಕಿ ಬದ್ನಿಕಾಯಿ ತುಂಬಿದ್ರ ಎಣ್ಣೆ ಕಾದಿದ್ರ ಒಬ್ಬೊಬ್ರು ಏನ್ ಮಾಡ್ತಾರೆ ಸರ್ ಅಂದ್ರೆ ಮನೆಯೊಳಗೆ ಎಣ್ಣೆನ ಏರ್ ಗಾಯಿಸಿ ಬಿಡ್ತಾರೆ. ಏರ್ ಗಾಯಿಸ್ಬಿಟ್ಟು ಮೆಣಸಿನ್ಕಾಯಿ ಬಿಡ್ತಾರೆ, ಒಳಗಡೆ ಇಟ್ಟಿಟ್ಟು ಹಂಗೆ ಇರ್ತಾರೆ. ಆಮೇಲೆ ಚೆನ್ನಾಗ್ ಬಂದಿಲ್ಲ ನಿಮ್ ತರ ಮೆಣಸಿಗೆ ಬರ್ತಾ ಇಲ್ಲ ಅಂತ ನಮ್ ಭಾಳ ಜನ ಕೇಳ್ತಾರೆ. ನೋಡಿ ಇಲ್ಲಿ ನೋಡಿ ಎಣ್ಣೆ ಯಾವ ರೀತಿ ಸೌಂಡ್ ಇರ್ಬೇಕಂದ್ರೆ ಈ ಸೌಂಡ್ ಇರ್ಬೇಕು, ಈ ಸೌಂಡ್ ಇರ್ಬೇಕು. ಈಗ ಮೆಣಸಿನ್ಕಾಯಿ ಹಿಂಗ್ ಇಟ್ಕೋಬೇಕು, ಹಿಂಗ್ ಯಾವ್ದು ಬಿಡ್ತಾ ಇದ್ರೆ ಕೊಟ್ಟೂರು ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ ಸ್ಪೆಷಲ್. ವಾವ್, ಈಗಲೇ ಎಷ್ಟು ಚಂದ ಕಾಣಕತ್ತದ. ಒಂದು ಇದಕ್ಕೆ ಒಂದು 20-30 ಬಿಡ್ತೀರಲ್ಲ ಸರ್? ಒಂದೊಂದ್ಸಲ ಬಿಡ್ತೇವೆ ಸರ್, 50 ತನಕ ಬಿಟ್ಟಿನಿ ಮೆಣಸಿನ. ಹೌದಾ? ಆಕ್ಚುಲಿ ನಮ್ದು ಕೊಟ್ಟೂರಲ್ಲಿ ಹೋಟ್ಲ್ ಐತಿ ಸರ್ ನಮ್ದು. ನಮ್ಮ ಅಜ್ಜಿ ಮಾಡ್ತಾ ಇದ್ಲ. ನಮ್ಮ ಅಜ್ಜಿ ಮೆಣಸಿನ್ಕಾಯಿ ಹಾಕ್ತಾ ಇದ್ರೆ ದೊಡ್ಡ ಕಡೆ ಅಂತ ಅಡ್ಡದೊಲೆ ಹೋಟ್ಲ ಅಂತೇಳಿ, ಅಡ್ಡದೊಲೆ ಹೋಟ್ಲ ಅಂತಂದೇಳಿ ನಮ್ದು ಹೆಸರು. ಹಳ್ಳಿ ಕಸೆಟ್ರ್ ಹೋಟ್ಲ ಅಂತಿದ್ರು. ನಮ್ಮ ಅಜ್ಜಿ ಮೆಣಸಿನ್ಕಾಯಿ ಹಾಕ್ತಾ ಇದ್ರೆ ಗತ್ತ ಬೇರೆ ಇತ್ತ. ಗತ್ತು ಗತ್ತು ಅಜ್ಜಿ ಗತ್ತು. ಅಜ್ಜಿ ಗತ್ತು ಹೆಂಗಿತ್ತಂದ್ರೆ ಕಚ್ಚಿ ಹಾಕಿ ಮೆಣಸಿನ್ಕಾಯಿ ಹಾಕ್ತಿಲ್ಲ ಅಲ್ಲ, ಅಷ್ಟು ದೊಡ್ಡ ಕಡಾಯಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಈಗ ಒಂದು 2 ತಲೆಮಾರು ಆಗಿರ್ಬೋದು, ಮತ್ತೆ 3ನೇ ತಲೆಮಾರಿಗೆ ನಮ್ಗೆ ಸಿಕ್ಕಿದೆ ಅದು. ನೀವು ಅದೇ ಗತ್ತಿನೆಲ್ಲ ನಾವು ಅದೇ ಗತ್ತಿನಲ್ಲಿ ಹಾಕ್ತಾ ಇದೀವಿ ನೋಡಿ. ಕಚ್ಚಿ ಹಾಕೊಂಡು ಗತ್ತಿನಲ್ಲಿ ಹಾಕ್ತಿದ್ರು ನೋಡಿ. ಮೆಣಸಿನ್ಕಾಯಿ ನೋಡ್ರಿ ಬರ್ಬೇಕ್ರಿ. ಕಸ್ಟಮರ್ಸ್ ವೇಟಿಂಗ್, ಬಾಯಲ್ಲಿ ನೀರು ಬರ್ತಾ ಇದೆ, ಬಾಳ ಚೆನ್ನಾಗಿ ಕಾಣ್ತದೆ ಸರ್. ಇನ್ನೊಂದ್ ಹೇಳ್ಬೇಕು ಸರ್, ಎಣ್ಣೆ ಕಪ್ಪಾಗಿದೆ ಅಂತ ತಿಳ್ಕೊಬೇಡ್ರಿ, ಕಡಾಯಿ ಕಪ್ಪಿದೆ. ಅದು ದಿನಾಲಿ ಆ ರೀತಿ ಎಣ್ಣೆ ತಿಂದು ತಿಂದು ಕಡಾಯಿ ಒಳಗಡೆ ಕಪ್ಪಿದೆ. ಇದು ಸ್ಟೀಲ್ ಇದೆ, ಬಟ್ ಅಲ್ಲಿ ಆ ರವಂಡಿಗೆ ಅಷ್ಟು ಹಂಗಾಗಿರುತ್ತೆ. ಎಣ್ಣೆ ಮಾತ್ರ ಸೂಪರ್ ಒರಿಜಿನಲ್ ಎಣ್ಣೆ, ಅದ್ರಲ್ಲಿ ಡಿಫ್ರೆಂಟ್ ಏನಿಲ್ಲ. ಬಟ್ ಮೆಣಸಿನ್ಕಾಯಿ ನಾವು ದಿನಾಲಿ ಯೂಸ್ ಮಾಡಿ ಮಾಡಿ ಆ ರೀತಿ ಇರ್ತದೆ ನೋಡಿ. ಮೇಲ್ಗಡೆ ಸುಮ್ಮನೆ ಹಿಂಗ ತುಂಬಬೇಕು. ಒಬ್ರು ಏನ್ ಮಾಡ್ತಾರೆ, ಈಗ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ತಿರುವಾಡಿ ಬಿಡ್ತಾರ. ಇಲ್ಲ, ಈ ರೀತಿ ಬೇಸ್ರಿ ಇಷ್ಟೇ ಮಾಡ್ಬೇಕು ತಗೊಳ್ರಿ. ಶೈನಿಂಗ್ ಬರ್ತದಲ್ಲ ನೋಡಿ. ಕಸ್ಟಮರ್ಸ್ ಹೇಳ್ತಾರೆ ಇಲ್ಲಿ ನಮ್ಮ ಮೆಣಸಿನ್ಕಾಯಿ ಶೈನಿಂಗ್ ಏನಿರುತ್ತಲ್ಲ, ಕಡಲೆಬೇಳೆ ಬೀಸಿದ ಇಟ್ಟಾಗಬೇಕು. ನಾವು ಬೀಸಿದ ಇಟ್ಟಿದ್ದು ಅಂದ್ರೆ ನಾವು ಜಿನ್ನಿಗೆ ಹಾಕಿಸ್ತೀವಿ. ಕಡಲೆಬೇಳೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದಕ್ಕಿಂತ ಇದು ಡಿಫ್ರೆನ್ಸ್ ಇರುತ್ತೆ. ಆಯ್ತು ಸರ್, ಇದು ಓಕೆ ಸರ್. ರೆಡಿ ಆಯ್ತಾ? ಅಬ್ಬಾ, ಶಾಸ್ತ್ರಿ ಹೋಟೆಲ್ದು ನೋಡ್ರಿ ಇವಾಗ ರೆಡಿ ಆಯ್ತು ನೋಡ್ರಿ. ಓಹೋ, ಓಹ್, ಎಷ್ಟು ಚಂದ ಕಾಣ್ತದೆ. ಸರ್ ನಾವು ಸಂಡೂರ್ಲಿಂದ ಬರ್ತಾ ಇದ್ದೀವಿ. ಹ್ಞೂ ಸರ್, ಇಲ್ಲಿ ಫೇಮಸ್ಸು ಒಗ್ಗರಣೆ ಮಿರ್ಚಿ ಸರ್. ನಾವು ಯಾವಾಗಲೂ ಹೊಸಪೇಟೆ ಬಂತಂದರೆ ಇಲ್ಲಿಗೆ ಬರೋದು ಸರ್. ಯಾವಾಗಲೂ ಬಂದರೆ ಇಲ್ಲಿಗೆ ಸರ್. ಬಾ 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 ಬಾ, ಏನು ಇವತ್ತು ಸಾಯಂಕಾಲಕ್ಕೆ ಬರೀ ಇಷ್ಟೊಂದು ಮಿರ್ಚಿಗಳು ರೆಡಿ ಆಗ್ಬಿಟ್ಟು. ಅದಕ್ಕೆ ಹೇಳ್ತಿದ್ರು ನಮ್ಮ ಅಂಗಡಿ ಮಿರ್ಚಿ ನೋಡ್ರಿ ಅಂತ ಹೇಳ್ತಾನೆ ಇದ್ರು. ಪಾರ್ಸಲ್ ಹೋಗ್ತಾ ಇದೆ ಸರ್. 1 ಪ್ಲೇಟ್ ಮಿರ್ಚಿ ಪ್ಲೇಟ್ ಮಿರ್ಚಿ ಅಂದ್ರೆ 4 ಪೀಸ್ ಬರ್ತವೆ ಸರ್. 4 ಪೀಸ್ ಬರುತ್ತೆ. ಇದು ಬಂದ್ಬಿಟ್ಟು 25 ರೂಪಾಯಿ ಸರ್. 25. ಹೌದಾ? ಅಷ್ಟೇ? 25 ರುಪೀಸ್ ಪ್ಲೇಟ್. 6 ರೂಪಾಯಿ ಚಿಲ್ಲರೆ. 6 ರೂಪಾಯಿ ಚಿಲ್ಲರೆ. ನೋಡಿ, 1 ಪ್ಲೇಟ್ ಒಗ್ಗರಣೆ ಮೆಣಸಿನ್ಕಾಯಿ 40 ರೂಪಾಯಿ 1 ಪ್ಲೇಟ್ ನಮ್ಮಲ್ಲಿ. ಇದ್ರ ಜೊತೆ ಸ್ಪೆಷಲ್ ಕಡಲೆ ಪುಡಿ ನೋಡಿ. ನಾವು ಹಸಿಮೆಣಸಿನ್ಕಾಯಿ ಖಾರ ಅಷ್ಟಿದ್ರು ಕೂಡ ನಮ್ಮ ಕಡೆ ಜನ ಈ ಕಡಲೆ ಪುಡಿ ಖಾರ ಇರಬೇಕು. ಹಾಗಾಗಿ
ಆಮೇಲೆ ಇದ್ರ ಜೊತೆ ಮೊಸರು ಕೂಡ ಕೊಡ್ತೀವಿ ನಾವು. ಹಾ ಮೊಸರು ಕೂಡ ಇರುತ್ತೆ. ಅಂದ್ರೆ ಆಕ್ಚುಲಿ ಮೊಸರು ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಮೊಸರಿಗೆ. ಗಟ್ಟಿ ಮೊಸರು ಕೊಡ್ತೀವಿ ಅಲ್ಲಿ ಇದರಿಂದ. ಶಾಸ್ತ್ರಿ ಹೋಟ್ಲ್ ಹೌದು ಸರ್. ಮಂಡಾಳ ಒಗ್ಗರಣೆ ಮಿರ್ಚಿ ವಿತ್ ಸ್ಪೆಷಲ್ ಮೊಸರು. ಮೊಸರು ಆಕ್ಚುಲಿ ಸಾರು 1.5 ವರ್ಷದಿಂದ ನಮ್ಗೆ ಕೇಳ್ತಾನೆ ಇದ್ರು ಬರ್ತೀವಿ ಅಂತ ಹೇಳಿ. ಹೌದು ಬಟ್ ನಮ್ಮಲ್ಲಿ ಬಿಡು ಇರ್ಲಿಲ್ಲದಕ್ಕೆ ನನ್ ಟೈಮ್ ಕೊಟ್ಟಿರ್ಲಿಲ್ಲ. ಕರೆಕ್ಟ್ ದಯವಿಟ್ಟು ಸಾರಿ ಸರ್, ಏನು ತಪ್ಪು ತಿಳ್ಕೊಬೇಡ್ರಿ. ಇವತ್ತಿನ ದಿವಸ ನೋಡಿ, ಇವತ್ತು ಎಂತ ಅದ್ಭುತ ಸರ್. ಅಲ್ಲ, ಒಳ್ಳೆ ರೆಸಿಪಿ, ಅಪ್ಪಟ ರೆಸಿಪಿ ಒರಿಜಿನಲ್ ಇರ್ತಲ್ಲ, ಖಂಡಿತ ಅದಕ್ಕೆ ನಾವು ಕಾಯ್ದು ಒರಿಜಿನಲ್ ಕೊಡ್ಬೇಕು. ಒರಿಜಿನಲ್ ಕೊಡ್ಬೇಕು. ಅದು ಇದು ತೋರ್ಸಕ್ ಹೋಗ್ಬಾರ್ದು. ಹೌದು ಸರ್. ಶಾಸ್ತ್ರಿ ಹೋಟ್ಲ್ ಒಗ್ಗರಣೆ ಮಿರ್ಚಿ. ಖಂಡಿತ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದೇ 1.5 ವರ್ಷ ಕಾಯ್ತಿದ್ವಿ. 18 ವರ್ಷ ನೋಡ್ರಿ ಈ ಸಕ್ಸಸ್ಫುಲ್ ಮಂಡಾಳ ಒಗ್ಗರಣೆ ಇಲ್ಲಿ ಸಿಗ್ತಿರೋದು. ಹೊಸಪೇಟೆಯಲ್ಲಿ ನಂಬರ್ 1 ಮಂಡಾಳ ಒಗ್ಗರಣೆ ಮಿರ್ಚಿ. ಇದು ಮೇನ್. ಇದ್ರೊಳಗೆ ಮಸಾಲ ತುಂಬ್ತಾರಲ್ಲ, ಜೀರಿಗೆ ಪೌಡ್ರು, ಉಪ್ಪು ಸೇರಿಸಿ ತುಂಬಿರ್ತಾರೆ. ಇದು ಹಿಂಗೇ ಮಾಡ್ಬೇಕು, ಮತ್ತೆ ಹೆಂಗೂ ಮಾಡಬಾರ್ದು. ಹಂಗಾಗಿ ನಾವು ಇಲ್ಲಿ ಬಂದಿರೋದು. ನೀವು ಹಿಂಗೆ ಮಾಡ್ಕೊಂಡು ತಿನ್ರಿ. ಆಗಿಲ್ಲ ಟೂರಿಸ್ಟ್ ಪ್ಲೇಸ್ ಹಂಪಿ, ಇಲ್ಲಿ ಬಂದಾಗ ಶಾಸ್ತ್ರಿ ಹೋಟ್ಲು ಮರಿಬೇಡ್ರಿ. ಈಗ ಟೇಸ್ಟ್ ಮಾಡ್ತೀವಿ. ನೋಡಿ, ನಾಗೇಂದ್ರ ಅಂತ ಇವರು ನಮಗೆ ಇಲ್ಲಿ ಪರಿಚಯ ಮಾಡಿದ್ರು. ಈ ಹೋಟ್ಲ್ ಬೇಕು ಅಂತ. ಹೆಂಗಿದೆ? ಬಹಳ ಚೆನ್ನಾಗಿದೆ, ಅದ್ಭುತ. ಈ ತರ ಹೋಮ್ಲಿ ಫುಡ್ ಮಂಡ್ಯಕ್ಕೆ ಹೋಗಣಿ ಇಲ್ಲೂ ಸಿಗಲ್ಲ, ಕೊಟ್ಟೂರಿಗೆ ಹೋದ್ರೂ ಸಿಗಲ್ಲ. ಇಲ್ಲಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇಲ್ಲಿ ಫುಲ್ ಫಿದಾ ಆಗ್ಬಿಡ್ತೀರಿ ನೀವು. ಫಿದಾ ಆಗ್ಬಿಡ್ತೀವಿ. ಈಗ ನಾವು ಟೇಸ್ಟ್ ಮಾಡಕ್ಕೆ ಇಟ್ಕೊಂಡಿವಿ. ಟೇಸ್ಟ್ ಮಾಡ್ಬಿಡ್ತೀನಿ. ಅವರು ಫಿದಾ ಆಗ್ಯಾರ, ನಾವು ಫಿದಾ ಆಗೋದು ಆ ಕತೆ ಮುಗಿದೋಗಿದೆ. ಪಡ್ಡು ಅದು ಫಿದಾ ಆಗಿದ್ವಿ. ಮಂಡಾಳ ಒಗ್ಗರಣೆ ಜಾಸ್ತಿ ಮಾತಾಡಂಗಿಲ್ಲ. ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ. ಆಹಾ, ಮಂಡಾಳ ಒಗ್ಗರಣೆ ಬಿಸಿ ಬಿಸಿ ಇದೆ ರೀ. ಆ ಪುಡಿ ಮೇಲೆ ಹಾಕ್ಯಾರೆ, ಮಜಾ ಬರ್ತದೆ. ಎಲ್ಲ ಅತಿರಥ ಮಹಾರಥದ ಎಲ್ಲ ಫೋಟೋ ಇದಾವೆ ಇಲ್ಲಿ. ಅವರೆಲ್ಲ ನಿಂತು ಚಪ್ಪಾಳಿ ಹೊಡೆದಂಗೆ ಐತೆ ಫೀಲಿಂಗ್. ಎಲ್ಲರೂ ಹೊಗಳಂಗೆ. ಹೊಸಪೇಟೆ ಬಂದ್ರೆ ಇಂಥ ಒಗ್ಗರಣೆ ಮಿರ್ಚಿ ಒರಿಜಿನಲ್ ಟೇಸ್ಟ್ ಮಾಡೇ ಹೋಗ್ಬೇಕು. ಹಂಗಾಗಿ ನಾವು ಪ್ರತಿ ಸಲ ಬಂದಾಗೂ ಟೇಸ್ಟ್ ಮಾಡ್ತೀವಿ. ರೆಸಿಪಿ ಸಿಕ್ಕಿದ್ದಿಲ್ಲ, 1.5 ವರ್ಷ ಕಾದೀವಿ ನಾವು ರೆಸಿಪಿಗೋಸ್ಕರ. ಅಪ್ಪಟ ಅಂದ್ರೆ ಅಪ್ಪಟ. ಒಂದೊಂದು ಊರಿಗೆ ಒಂದೊಂದು ಸ್ಪೆಷಲ್ ಇರ್ತದೆ. ಹಂಗೆ ಶಾಸ್ತ್ರಿ ಹೋಟ್ಲು ಹೊಸಪೇಟೆಗೆ ಸ್ಪೆಷಲ್. ಮಿರ್ಚಿ ಹಿಂಗೆ ಇರಬೇಕು. ಟೇಸ್ಟ್ ಮಾಡೋಣ. ಕಣ್ಣು ಮುಚ್ಚಿ ಸ್ವಾದ ಅನುಭವಿಸ್ಬೇಕು ನೀವು. ಯಾಕೆ ಆ ಮೆಣಸಿನ್ಕಾಯಿ ಹೊಸಪೇಟೆದು. ಈ ಹೊಸಪೇಟೆ ಸೊಂಡೂರಿನ ನೀರಿನ ಮಹಿಮೆ ರೀ ತುಂಗಭದ್ರಾ. ಹಂಗಾಗಿ ಆ ಮೆಣಸಿನ್ಕಾಯಿ ಹಿಂಗೆ ಬೆಳೆದಿರ್ತಾವ. ಇಷ್ಟು ಉದ್ದ ಇರ್ತದೆ. ಅವ್ರ ಅಜ್ಜಿ ಕಚ್ಚಿ ಹಾಕೊಂಡು ಗತ್ತಿಲಿಂದ ಮಾಡಿದ ಮಿರ್ಚಿ ಇದು. ನಾವು ಗತ್ತಿನಿಂದ ತಿನ್ಬೇಕು. ಹೊಸಪೇಟೆಗೆ ಬಂದ್ರೆ ಇದು ಬಿಡಂಗೇ ಇಲ್ಲ ನಾವು. ನೀವು ಬಿಡಬೇಡಿ. ಅಡ್ರೆಸ್ಸು, ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಕೊಟ್ರೇಶ್ವರ್ ಫೋನ್ ನಂಬರು ಕೊಟ್ಟಿರ್ತೀನಿ. ಮಾತಾಡ್ಕೊಂಬಂದು ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ ಹಾಕಿ. ನಾವಂತೂ ಮುಗಿಸೋಗ್ತೀವಿ. ನಮ್ಮ ದೋಸ್ತೆಲ್ಲ ಕಾಯ್ತಿದ್ದಾರೆ. ಎಲ್ಲರೂ ಕುತ್ಕೊಂಡು ಇವತ್ತು ಒಗ್ಗರಣೆ ಮಿರ್ಚಿ ಪಾರ್ಟಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಮುಗಿಸ್ತೀನಿ. ಹೊಸಪೇಟೆ ಸ್ನೇಹಿತರು, ಇಲ್ಲಿ ಬಂದಾಗ ಈ ಹೋಟೆಲ್ ಪರಿಚಯ ಫಸ್ಟ್ ಇವ್ರು ಹೇಳಿದ್ದು. ಇವರು ರಾಮನಾರಾಯಣ ಶೆಟ್ಟಿ, ಶಿವಾಜಿರಾವ್ ಸಿಂಧಿಯಾ, ನಾಗೇಂದ್ರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.